ಓಂ ಹೀಂ ದುಂ ದುರ್ಗಾಯ ನಮಃ. ಗ್ರಹ ಮತ್ತು ಪರಿಹಾರದಲ್ಲಿ ಗುರುಗ್ರಹದ ಬಗ್ಗೆ ತಿಳಿಯೋಣ. ಗುರುಗ್ರಹ ನಿಮ್ಮ ಜಾತಕದಲ್ಲಿ 1ನೇ ಭಾವದಲ್ಲಿದ್ದರೆ ಹಸುಗಳ ಸೇವೆ ಮಾಡಿ. ಬುಧ ಶುಕ್ರ ಶನಿಯ ವಸ್ತುಗಳನ್ನು ದೇವಸ್ಥಾನದಲ್ಲಿ ಕೊಡಿ. ಅರಳಿ ಮರ ಪೂಜೆ ಮಾಡಿ. ಉಚಿತ ವಸ್ತು ಬೇಡ. 2ರಲ್ಲಿದ್ದರೆ ಕೇಸರಿ ತಿಲಕ ಹಚ್ಚಿ. ಮನೆ ಮುಂದೆ ಹಳ್ಳ ಇದ್ದರೆ ಮುಚ್ಚಿ. ಮತ್ತು 3ನೇ ಭಾವದಲ್ಲಿದ್ದರೆ ಅಂದರೆ ಮನೆಯಲ್ಲಿದ್ದರೆ ಸುಳ್ಳು ಹೇಳಬೇಡಿ. ದುರ್ಗಾ ಪೂಜೆ ಮಾಡಿ. ಮೊಟ್ಟೆ ತಿನ್ನಬೇಡಿ. 4 ದೇವಸ್ಥಾನಕ್ಕೆ ಹೋಗಿ. ಪ್ರತಿದಿನ ಅರಳಿ ಮರಕ್ಕೆ ನೀರನ್ನು ಹಾಕಿ. ದೇಹ ತೋರಿಸುವ ಬಟ್ಟೆ ಹಾಕಬೇಡಿ. 5 ತಲೆ ಮೇಲೆ ಹ್ಯಾಟ್ ಹಾಕಿ. ಪರೋಪಕಾರ ಮಾಡಿ. ದೇವರ ಸ್ಥಳವನ್ನು ಸ್ವಚ್ಛ ಮಾಡಿ. 6 ತಂಗಿ ಮಕ್ಕಳ ಪಾಲನೆಯನ್ನು ಮಾಡಿ. 7 ಫೋಟೋಗಳನ್ನು ಮಾತ್ರ ಪೂಜೆ ಮಾಡಿ. 8 ಮೈ ಮೇಲೆ ಬಂಗಾರವಿರಲಿ. ದೇವಸ್ಥಾನದಲ್ಲಿ ಬುಧ ಮತ್ತು ಶುಕ್ರರ ವಸ್ತುಗಳನ್ನು ನೀಡಿ. 9 ಗಂಗಾ ಸ್ನಾನ ಮಾಡಿ. ದೇವಸ್ಥಾನಗಳಿಗೆ ಬೇರೆಯವರನ್ನು ಕರೆದೊಯ್ಯಿರಿ. 10ನೇ ಭಾವ ಇದ್ದರೆ ಹರಿಯುವ ನೀರಿನಲ್ಲಿ 43 ದಿನ ತಾಮ್ರದ ನಾಣ್ಯ ಎಸೆಯಿರಿ. ಕೇಸರಿ ತಿಲಕ ಹಚ್ಚಿ. ಮೂಗನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ದೇವಸ್ಥಾನದಲ್ಲಿ ಬಾದಾಮಿಯನ್ನು ಕೊಡಿ. 11ನೇ ಭಾವ ಹಳದಿ ಬಟ್ಟೆಯನ್ನು ಯಾವಾಗಲೂ ಇಟ್ಟುಕೊಳ್ಳಿ ನಿಮ್ಮ ಹತ್ತಿರ. ಅರಳಿ ಮರದ ಪೋಷಣೆ ಮಾಡಿ. ತಾಮ್ರದ ಕಡಗವನ್ನು ಕೈಗೆ ಹಾಕಿ. ಅಣ್ಣ ತಮ್ಮಂದಿರ ಜೊತೆ ಚೆನ್ನಾಗಿರಿ. 12ನೇ ಭಾವ ಅಂದರೆ ಯಾರಿಗೂ ಸುಳ್ಳು ಜಾಮೀನು ನೀಡಬೇಡಿ. ಸಾಧ್ಯವಾದರೆ ಮದ್ಯ ಮಾಂಸ ತಂಬಾಕು ವರ್ಜ್ಯ ಮಾಡಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಒಳ್ಳೆಯದಾಗುತ್ತದೆ.